ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎನ್ ಚೆಲುವರಾಯಸ್ವಾಮಿ ಹಿತೈಷಿಗಳ ಬಳಗ ಮಂಡ್ಯ ಹಾಗೂ ವಿನಾಯಕ ಟ್ರೇಡರ್ಸ್ ಮೈಸೂರು ಇವರ ಸಹಯೋಗದಲ್ಲಿ ಎನ್ ಚೆಲುವರಾಯಸ್ವಾಮಿ ಹಿತೈಷಿಗಳ ಬಳಗದ ಅಧ್ಯಕ್ಷರಾದ GB ನವೀನ್ ಕುಮಾರ್ ರವರ ನೇತೃತ್ವದಲ್ಲಿ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ರವರ 62ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲುತ್ತಿರುವ ಸಾಧಕರಿಗೆ ಅಭಿನಂದನಾ ಸಮಾರಂಭ ಮತ್ತು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಸಾಮಾಜಿಕ ಹೋರಾಟದ ಮೂಲಕ ಬಂದ್ರು ಅಂತ ಸ್ನೇಹಿತರೆ, ಈ ರಾಜ್ಯಕ್ಕೆ ಈ ಸಮಾಜದಲ್ಲಿ ನಾವು 3 ತರ ರಾಜಕಾರಣಿಗಳನ್ನ ನೋಡ್ತೇವೆ. ನಾವು 3 ತರ ರಾಜಕಾರಣಿಗಳನ್ನ ನೋಡ್ತೇವೆ. ಒಬ್ಬ ರಾಜಕಾರಣಿ ಯಾರು ಅಂದ್ರೆ ಕುಟುಂಬದ ಹಿನ್ನೆಲೆಯಲ್ಲಿ ಬರುವಂತ ರಾಜಕಾರಣಿ. ಅವರಪ್ಪ ಪ್ರಧಾನಿ ಆಗಿರ್ತಾರೆ, ಅಲ್ಲ ಅವ್ರ ಮಕ್ಕಳು, ಅವರಪ್ಪ ಮುಖ್ಯಮಂತ್ರಿ ಆಗಿರ್ತಾರೆ, ಅವರು ಸಚಿವರಾಗಿರ್ತಾರೆ. ತಂದೆಯ ನೆರಳಿನಲ್ಲಿ, ತಾತನ ನೆರಳಿನಲ್ಲಿ, ಆ ನೆರಳಿನಲ್ಲಿ ರಾಜಕೀಯಕ್ಕೆ ಬಂದು ನಾಯಕರಾಗಿ ನೋಡುವಂತ ಒಂದು ವರ್ಗದ ನಾಯಕರನ್ನ ಈ ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ. ಅದೆಲ್ಲ ಪಕ್ಷದಲ್ಲಿದ್ದಾರೆ, ಎಲ್ಲ ಪಕ್ಷದಲ್ಲಿದ್ದಾರೆ, ಒಂದು ಪಕ್ಷ ಅಂತಲ್ಲ. 2ನೇ ವರ್ಗದ ನಾಯಕರುಗಳನ್ನ ನಾವು ನೋಡ್ತಾ ಇದ್ದೇವೆ. ರಾತ್ರಿ ದುಡ್ಡು ಮಾಡ್ಬಿಡ್ತಾರೆ. ಎಲ್ಲಿಂದ ದುಡ್ಡು ಮಾಡ್ತಾರೆ ಗೊತ್ತಾಗಲ್ಲ, ಹೇಗೆ ದುಡ್ಡು ಬರ್ತದೆ ಗೊತ್ತಾಗಲ್ಲ. ಬೆಳಿಗ್ಗೆ ಎದ್ದೋಳಷ್ಟರಲ್ಲಿ ನಮ್ಮ ಬೀದಿಗಳೆಲ್ಲ ಒಂದು ಕಟೌಟ್ ನಿಂತೋಗ್ಬಿಟ್ಟಿರ್ತದೆ, ಎಲ್ಲ ಕಟೌಟ್ ಹಾಕ್ಬಿಟ್ಟಿರೋದು 100 ಕಟ್ಟಿಂಗ್. ಯಾರಪ್ಪ ಯಾವತ್ತೂ ನೋಡಿದ್ರು ಇಷ್ಟು ದೊಡ್ಡ ಕಟೌಟ್ ಹಾಕೋಲ್ಲ ಅಂತ ಹೇಳಿ ಇದಕ್ಕಿದಂಗೆ ಅವ್ನು ಕಾರ್ಯಕ್ರಮಗಳು ಮಾಡಕ್ ಶುರು ಮಾಡ್ಬಿಡ್ತಾನೆ. ಇದಕ್ಕಿದಂಗೆ ಎಲ್ಲರೂ ಆಹಾರ ಕಿಟ್ ಕೊಡಕ್ ಶುರು ಮಾಡ್ಬಿಡ್ತಾನೆ. ಇದಕ್ಕಿದಂಗೆ ಆರೋಗ್ಯ ಕ್ಯಾಂಪ್ಗಳು ಮಾಡಕ್ ಶುರು ಮಾಡ್ಬಿಡ್ತಾನೆ. ಇದಕ್ಕಿದಂಗೆ ಸಿನಿಮಾದವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಕಾರ್ಯಕ್ರಮಗಳು ಮಾಡಕ್ ಶುರು ಮಾಡ್ಬಿಡ್ತಾನೆ. ನಮ್ಗೆ ಗೊತ್ತೇ ನಾವು ಎಲ್ಲಿದ್ದ, ಹೇಗಿದ್ದ, ಏನ್ ಮಾಡ್ದಂತ. ರಾತ್ರಿ ಮಲಗಬೇಕಾದ್ರೆ ಫ್ಲೆಕ್ಸ್ ಇರಲ್ಲ, ಬೆಳಿಗ್ಗೆ ಎದ್ದೋಡ್ತಿದ್ದಂಗೆ ಕಟೌಟ್ಗಳು ಬಂದ್ಬಿಟ್ಟಿರ್ತದೆ. ಆ ರೀತಿ ರಾತ್ರಿ ಹಣ ಬಂತು ಅಂತ ಹೇಳಿ ರಾತ್ರಿ ಉತ್ಪನ್ನವಾದಂತ ನಾಯಕರುಗಳಿದ್ದಾರೆ. ಅವ್ರು 2ನೇ ವರ್ಗದ ನಾಯಕರುಗಳು. ಆ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ನಾವು ಆತಂಕ ಪಡಬೇಕಂತ ವಿಚಾರ. ಇನ್ನು 3ನೇ ವರ್ಗದ ನಾಯಕರುಗಳಿದ್ದಾರೆ. ಜನರ ನಡುವೆನೇ ಇದ್ದು, ಜನರ ಪರವಾಗಿ ಧ್ವನಿಗೂಡಿಸಿ, ಜನರ ಹಕ್ಕಿಗಾಗಿ ಹೋರಾಟವನ್ನ ಮಾಡಿ, ಜನರ ನಡುವೆ ಬದುಕಿ, ಜನರಿಂದಲೇ ನಾಯಕನಾಗಿ ಉದ್ಭವ ಆಗುವಂತ ನಾಯಕರುಗಳ ಪಟ್ಟಿದೆ. ಅಂತಹ 3ನೇ ವರ್ಗಕ್ಕೆ ಸೇರಿದವರು ಎನ್ ಚೆಲುವರಾಯಸ್ವಾಮಿ. ಜನರ ನಡುವೆನೇ ಇದ್ದು, ಜನರ ಪರವಾಗಿ ಹೋರಾಟ ಮಾಡಿ, ಜನರ ಬಗ್ಗೆ ಚಿಂತನೆ ಮಾಡಿ, ಜನರ ನಡುವೆ ಎದ್ದು ಬಂದು ನಾಯಕನಾದಂಥವ್ರು ಎನ್ ಚೆಲುವರಾಯಸ್ವಾಮಿ ಅವರು. ಹೀಗೆ ಈ 3 ವರ್ಗದ ನಾಯಕರುಗಳಲ್ಲಿ ದೀರ್ಘಕಾಲ ರಾಜಕಾರಣ ಮಾಡ್ಲಿಕ್ಕೆ ಅವಕಾಶ ಆಗೋದು, ದೀರ್ಘಕಾಲ ಜನರ ಮನಸ್ಸಿನಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಆಗೋದು ಯಾಕಪ್ಪ ಅಂತಂದ್ರೆ ಜನರ ನಡುವೆಯಿಂದ ಎದ್ದು ಬಂದಿರ್ತಾನಲ್ಲ ನಾಯಕ, ಆತ ಮಾತ್ರ ದೀರ್ಘಕಾಲ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಅಂತ ನಾಯಕರುಗಳಿಗೆ ಸೋಲು ಹೆಚ್ಚು, ಅಂತ ನಾಯಕರುಗಳಿಗೆ ಅವಮಾನಗಳು ಹೆಚ್ಚು, ಅಂತ ನಾಯಕರುಗಳಿಗೆ ಏಳುಬೀಳುಗಳು ಹೆಚ್ಚು. ಆದ್ರೆ ಕಡೆಯದಾಗಿ ಜನರ ನಡುವೆಯಿಂದ ಎದ್ದು ಬರುವಂತ ನಾಯಕನಿಗೆ ಕಡೆಯದಾಗಿ ಗೆಲುವೇ ಸಿಗುತ್ತೆ ಅನ್ನೋದಕ್ಕೆ ಎನ್ ಚೆಲುವರಾಯಸ್ವಾಮಿ ಅವರ ಜೀವಂತವಾದ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸ್ನೇಹಿತರೆ. ಬಹುಶಃ ಅವರ ಇಂದಿನ ರಾಜಕೀಯ ಫಲಿತಾಂಶಗಳನ್ನ ನೋಡಿದಂತ ಸಂದರ್ಭದಲ್ಲಿ, ಅವರ ರಾಜಕೀಯ ಪ್ರೊಫೈಲ್ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಅವರು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ, ಉಪಾಧ್ಯಕ್ಷರಾಗಿ, ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಅವರು ಶಾಸಕರಾಗಿ, ಮಂತ್ರಿಗಳಾಗಿ, MP ಆಗಿ, ಮತ್ತೊಮ್ಮೆ ಸಚಿವರಾಗಿ ಚೆಲುವರಾಯಸ್ವಾಮಿ ಅವರು ನಾಗಮಂಗಲದಲ್ಲಿ ಗೆಲ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಸಂತೋಷ